ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಈ ಲೋಕ ಯಾವಾಗಲೂ ಒಳ್ಳೆಯವನನ್ನು ಒಳ್ಳೆಯವನು ಎಂದು ಕರೆಯುವುದಿಲ್ಲ. ಒಳ್ಳೆಯತನವಾಗಿ ನಟಿಸುವವರನ್ನು ಇವರು ಬಹಳ ಒಳ್ಳೆಯವನೂ ಎಂದು ಜೋರಾಗಿ ಕರೆಯುತ್ತಾರೆ. ಒಳ್ಳೆಯತನವನ್ನು ಗುರುತಿಸುವ ಒಳ್ಳೆಯತನ ಬಹಳ ಜನರಲ್ಲಿ ಇರುವುದಿಲ್ಲ. ಅದನ್ನು ನಾವು ಹೇಳಬೇಕಾ? ಇದು ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಜಿಲ್ಲೆಗಳು ಸ್ಥಾಪನೆಯಾದ ದಿನವನ್ನು ನಾವು ತಿಳ್ಕೊಳ್ಳೋಣ. ಒಟ್ಟು ಎಲ್ಲ ಜಿಲ್ಲೆಗಳ ಒಂದು ಯಾವ್ಯಾವ ಸ್ಥಾಪನೆ ಆಯಿತು ಅನ್ನೋದನ್ನು. ಬಾಗಲಕೋಟೆ ಆಗಸ್ಟ್ 15, 1997ರಲ್ಲಿ ಸ್ಥಾಪನೆ ಆಯಿತು. ಬಳ್ಳಾರಿ ನವಂಬರ್ 1, 1956 ಸ್ಥಾಪನೆ ಆಯಿತು. ಬೆಳಗಾವಿ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಬೆಂಗಳೂರು ಗ್ರಾಮಾಂತರ ಆಗಸ್ಟ್ 15, 1986ರಲ್ಲಿ ಸ್ಥಾಪನೆ ಆಯಿತು. ಬೆಂಗಳೂರು ನಗರ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಬೀದರ್ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಚಾಮರಾಜನಗರ ಆಗಸ್ಟ್ 15, 1997ರಲ್ಲಿ ಸ್ಥಾಪನೆ ಆಯಿತು. ಚಿಕ್ಕಬಳ್ಳಾಪುರ ಸೆಪ್ಟೆಂಬರ್ 10, 2007ರಲ್ಲಿ ಸ್ಥಾಪನೆ ಆಯಿತು. ಚಿಕ್ಕಮಗಳೂರು ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಚಿತ್ರದುರ್ಗ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ದಕ್ಷಿಣ ಕನ್ನಡ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ದಾವಣಗೆರೆ ಆಗಸ್ಟ್ 15, 1997ರಲ್ಲಿ ಸ್ಥಾಪನೆ ಆಯಿತು. ಧಾರವಾಡ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಗದಗ ಆಗಸ್ಟ್ 24, 1997ರಲ್ಲಿ ಸ್ಥಾಪನೆ ಆಯಿತು. ಹಾಸನ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಹಾವೇರಿ ಆಗಸ್ಟ್ 24, 1997ರಲ್ಲಿ ಸ್ಥಾಪನೆ ಆಯಿತು. ಕಲಬುರಗಿ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಕೊಡಗು ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಕೋಲಾರ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಕೊಪ್ಪಳ ಆಗಸ್ಟ್ 24, 1997ರಲ್ಲಿ ಸ್ಥಾಪನೆ ಆಯಿತು. ಮಂಡ್ಯ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಮೈಸೂರು ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ರಾಯಚೂರು ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ರಾಮನಗರ ಆಗಸ್ಟ್ 23, 2007ರಲ್ಲಿ ಸ್ಥಾಪನೆ ಆಯಿತು. ಶಿವಮೊಗ್ಗ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ತುಮಕೂರು ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಉಡುಪಿ ಆಗಸ್ಟ್ 25, 1997ರಲ್ಲಿ ಸ್ಥಾಪನೆ ಆಯಿತು. ಉತ್ತರ ಕನ್ನಡ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ವಿಜಯನಗರ ಅಕ್ಟೋಬರ್ 2, 2021ರಲ್ಲಿ ಸ್ಥಾಪನೆ ಆಯಿತು. ವಿಜಯಪುರ ನವಂಬರ್ 1, 1956ರಲ್ಲಿ ಸ್ಥಾಪನೆ ಆಯಿತು. ಯಾದಗಿರಿ ಡಿಸೆಂಬರ್ 30, 2009ರಲ್ಲಿ ಸ್ಥಾಪನೆ ಆಯಿತು. ನೋಡಿ, ಎಲ್ಲ ಜಿಲ್ಲೆಗಳ ನಮ್ಮ ಕರ್ನಾಟಕದ ಜಿಲ್ಲೆಗಳು ಸ್ಥಾಪನೆಯಾದ ದಿನಾಂಕವನ್ನು ನಾವು ಈಗ ತಿಳ್ಕೊಂಡು, ಯಾವುದೇ ಆದ್ರೂ ನಾವು ಒಂದು ಕೂಲಂಕುಷವಾಗಿ ತಿಳ್ಕೊತಾ ಇರಬೇಕು. ಅಷ್ಟೇ, ತಿಳ್ಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ನಾವು ತಿಳ್ಕೊಂಡಷ್ಟು ಜ್ಞಾನ ಬೆಳೆಯುತ್ತೆ. ಗೊತ್ತಾಯ್ತಾ? ಅದರಿಂದ ಎಲ್ಲ ಇದನ್ನು ನಾವು ಇಂದಿನ ಒಂದು ಇದನ್ನು ತಿಳ್ಕೋಬೇಕು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/4/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರಮಾಸ, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ರಾತ್ರಿ 8:59, ನಕ್ಷತ್ರ ಶತಭೀಷ, ಹಗಲು 1:05, ಮಳೆ ಅಶ್ವಿನಿ 1ನೇ ಪಾದ, ರಾಹುಕಾಲ 3:30ರಿಂದ 5:03, ಗುಳಿಕ ಕಾಲ 12:20ರಿಂದ 1:57, ಯಮಗಂಡ ಕಾಲ 9:18ರಿಂದ 10:51. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.